ಈ ವಿಡಿಯೋದಲ್ಲಿ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಟಾಪ್ ರ್ಯಾಂಕಲ್ಲಿ ಪಾಸ್ ಆಗಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಶಾರ್ಟ್ ಆಗಿ IAS ಪೋಸ್ಟ್ ಅಲಾಟ್ ಆಗಿರೋ ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಎಲ್ಲಿರುತ್ತೆ, ಟ್ರೈನಿಂಗಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ಫಿಸಿಕಲ್ ಆಕ್ಟಿವಿಟೀಸ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಿರುತ್ತೆ ಇದೆಲ್ಲದ್ರ ಬಗ್ಗೆನೂ ತಿಳ್ಕೊಳ್ಳೋಣ. IAS ಆಫೀಸರ್ಸ್ ಟ್ರೈನಿಂಗು ಮುಸೋರಿ ಉತ್ತರಾಖಂಡಲ್ಲಿರೋ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನಲ್ಲಿ ನಡೆಯುತ್ತೆ. ಟ್ರೈನಿಂಗ್ ಟೈಮಲ್ಲಿ IAS ಸೆಲೆಕ್ಟ್ ಆಗಿರೋ ಅಭ್ಯರ್ಥಿಗಳನ್ನ ಆಫೀಸರ್ ಟ್ರೈನಿ ಅಂತ ಕರೀತಾರೆ. ಈಗ IAS ಆಫೀಸರ್ಸ್ ಟ್ರೈನಿಂಗು ಎಷ್ಟು ಫೇಸಸ್ಸಲ್ಲಿ ಇರುತ್ತೆ ನೋಡೋಣ. ಮೊದಲು ಫೌಂಡೇಶನ್ ಕೋರ್ಸ್ ಇರುತ್ತೆ. ಈ ಫೌಂಡೇಶನ್ ಕೋರ್ಸು UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಕ್ಲಿಯರ್ ಮಾಡಿ ಬೇರೆ ಬೇರೆ ಸರ್ವಿಸ್ ಅಲೋಕೇಟ್ ಆಗಿರೋರ್ಗೂ ಸೇಮ್ ಇರುತ್ತೆ. ಅವರು ಫೌಂಡೇಶನ್ ಕೋರ್ಸ್ನ IAS ಆಫೀಸರ್ ಟ್ರೈನಿಗಳ ಜೊತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿಯಲ್ಲೇ ಮಾಡ್ತಾರೆ. ಈ ಎಕ್ಸಾಮ್ ಕ್ಲಿಯರ್ ಮಾಡಾದ್ಮೇಲೆ IAS ಆಫೀಸರ್ ಟ್ರೈನಿಗಳು ಇದೇ ಅಕಾಡೆಮಿಯಲ್ಲಿ ಉಳ್ಕೋತಾರೆ. ಬೇರೆ ಆಫೀಸರ್ ಟ್ರೈನಿಗಳು ಎಕ್ಸಾಂಪಲ್ಗೆ IPS ಆಫೀಸರ್ ಟ್ರೈನಿಗಳು ಮುಂದಿನ ಟ್ರೈನಿಂಗ್ಗೆ ಹೈದರಾಬಾದಲ್ಲಿರೋ ನ್ಯಾಷನಲ್ ಪೊಲೀಸ್ ಅಕಾಡೆಮಿಗೆ ಹೋಗ್ತಾರೆ. IFS ಆಫೀಸರ್ ಟ್ರೈನಿಗಳು ಅವ್ರಿಗಿರೋ ಡೆಡಿಕೇಟೆಡ್ ಟ್ರೈನಿಂಗ್ ಸೆಂಟರ್ಗೆ ಹೋಗ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಕ್ಲಿಯರ್ ಮಾಡಿರೋ ಎಲ್ರಿಗೂ ಫೌಂಡೇಶನ್ ಕೋರ್ಸ್ ಸೇಮ್ ಇರುತ್ತೆ. ಈಗ ಫೌಂಡೇಶನ್ ಕೋರ್ಸಲ್ಲಿ ಯಾವ ಸಬ್ಜೆಕ್ಟ್ಸ್ ಇರುತ್ತೆ ನೋಡೋಣ. ಈ ಕೋರ್ಸಲ್ಲಿ 6 ಸಬ್ಜೆಕ್ಟ್ಗಳಿರುತ್ತೆ. ಈ ಸಬ್ಜೆಕ್ಟ್ಗಳು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಲಾ, ಎಕನಾಮಿಕ್ಸ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಬಿಹೇವಿಯರಲ್ ಸೈನ್ಸ್, ಪೊಲಿಟಿಕಲ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್. ಇದ್ರ ಜೊತೆಗೆ ಕ್ವಾಲಿಫೈಯಿಂಗ್ ಸಬ್ಜೆಕ್ಟ್ಸ್ ಅಂತ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮತ್ತು ಒಂದು ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ. ಈ ಎಲ್ಲ ಸಬ್ಜೆಕ್ಟ್ಸ್ನ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಕರೀತಾರೆ. ಈ ಸಬ್ಜೆಕ್ಟ್ಸ್ಗಳದ್ದು ಮೊದಲು ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ. ಮಿಡ್ ಟರ್ಮ್ ಎಕ್ಸಾಮಲ್ಲಿ ಪಾಸ್ ಆಗಿ ಕ್ವಾಲಿಫೈ ಆದರೆ ಫೈನಲ್ ಎಕ್ಸಾಮ್ ಇರುತ್ತೆ. ಫೌಂಡೇಶನ್ ಕೋರ್ಸಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಜೊತೆ ಎಕ್ಸ್ಟರ್ನಲ್ ಅಸೆಸ್ಮೆಂಟ್ ಕೂಡ ಇರುತ್ತೆ. ಎಕ್ಸ್ಟರ್ನಲ್ ಅಸೆಸ್ಮೆಂಟಲ್ಲಿ IAS ಆಫೀಸರ್ ಟ್ರೈನಿಗಳಿಗೆ ವೀಕೆಂಡ್ಸಲ್ಲಿ ಲಾಲ್ ಟಿಬ್ಬಾ, ಬೆನೋ ಹಿಲ್ಸ್, ಜಾರ್ಜ್ ಎವರೆಸ್ಟ್ ಪೀಕ್ ಇಂಥ ಮುಸೋರಿ ಹತ್ರ ಇರೋ ಪ್ಲೇಸಸ್ಗಳಿಗೆ ಟ್ರೆಕ್ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಕೋರ್ಸ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ 100 ಕಿಲೋಮೀಟರ್ದು ಹಿಮಾಲಯನ್ ಟ್ರೆಕ್ಗೂ ಕರ್ಕೊಂಡು ಹೋಗ್ತಾರೆ. ಈ ಟ್ರೆಕ್ಕು 10 ದಿವಸಗಳ ಕಾಲ ಇರುತ್ತೆ. ಇದಾದ್ಮೇಲೆ ಎಕ್ಸ್ಟರ್ನಲ್ ಅಸೆಸ್ಮೆಂಟ್ ಭಾಗವಾಗಿ ಆಫೀಸರ್ ಟ್ರೈನಿಗಳನ್ನ ಬೇರೆ ಬೇರೆ ಗುಂಪು ಮಾಡಿ ಹಳ್ಳಿಗಳಿಗೆ ಭೇಟಿ ಕೊಡಿಸ್ತಾರೆ. ಜೊತೆಗೆ ಹಳ್ಳಿ ಜನಕ್ಕೆ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸೋ ಕೆಲಸ ಮಾಡಿಸ್ತಾರೆ. ಇಲ್ಲ ಯೋಜನೆಗಳು ಹಳ್ಳಿ ಜನಕ್ಕೆ ತಲುಪ್ತಿದ್ಯಾ ಇಲ್ವಾ ಅಂತ ಸರ್ವೆ ಮಾಡಿಸಿ ಅದ್ರದ್ದು ರಿಪೋರ್ಟ್ ತಯಾರು ಮಾಡೋ ಕೆಲಸನ ಆಫೀಸರ್ ಟ್ರೈನಿಗಳು ಕೊಟ್ಟಿರ್ತಾರೆ. ಎಕ್ಸ್ಟರ್ನಲ್ ಅಸೆಸ್ಮೆಂಟ್ ಭಾಗವಾಗಿ ಕಲ್ಚರಲ್ ಮೀಟ್ ಕೂಡ ನಡೆಸ್ತಾರೆ. ಈ ಕಲ್ಚರಲ್ ಮೀಟ್ನ ಇಂಡಿಯಾ ಡೇ ಅಂತಾನೂ ಕರೀತಾರೆ. ಇದಾದ್ಮೇಲೆ ಅಥ್ಲೆಟಿಕ್ ಮೀಟ್ ಕೂಡ ಎಕ್ಸ್ಟರ್ನಲ್ ಅಸೆಸ್ಮೆಂಟಲ್ಲಿ ಕಂಪಲ್ಸರಿಯಾಗಿರುತ್ತೆ. ಈ ಅಥ್ಲೆಟಿಕ್ ಮೀಟಲ್ಲಿ 100 ಮೀಟರ್, 200 ಮೀಟರ್, 400 ಮೀಟರ್, 800 ಮೀಟರ್, 1600 ಮೀಟರ್ ರನ್ನಿಂಗ್ ರೇಸ್ ಇರುತ್ತೆ. ಜೊತೆಗೆ ರಿಲೇ ರೇಸು, ಶಾರ್ಟ್ ಪುಟ್ಟು, ಟಗ್ ಆಫ್ ವಾರು, ಲಾಂಗ್ ಜಂಪು, ಹೈ ಜಂಪು ಈ ಥರ ಕಾಂಪಿಟೇಷನ್ಗಳಿರುತ್ತೆ. ಇದಾದಮೇಲೆ ಎಕ್ಸ್ಟರ್ನಲ್ ಅಸೆಸ್ಮೆಂಟ್ ಭಾಗವಾಗಿ AK ಸಿನ್ಹಾ ಮೆಮೋರಿಯಲ್ 1 ಆ್ಯಕ್ಟ್ ಪ್ಲೇ ಇರುತ್ತೆ. ಜೊತೆಗೆ ಹೋಮಿ ಜಹಾಂಗೀರ್ ಬಾಬಾ ಸೈನ್ಸ್ ಡಿಬೇಟ್ ಮತ್ತು ಸೆಪ್ರೇಟಾಗಿ ಲಿಟರರಿ ಫೆಸ್ಟ್ನೂ ಆಯೋಜಿಸ್ತಾರೆ. ಇದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಮಾಡ್ಯೂಲ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಿರೋ ಒಟ್ಟು 15 ಥರದ ಕೋರ್ಸ್ಗಳಿರುತ್ತೆ. ಇದರಲ್ಲಿ ಆಫೀಸರ್ ಟ್ರೈನಿಗಳು ಅವ್ರ ಹಾಬಿಗೆ ತಕ್ಕನಾಗಿ ಒಂದು ಯಾವುದಾದ್ರೂ ಆಯ್ಕೆ ಮಾಡಿಕೊಂಡು ಟ್ರೈನಿಂಗ್ ತಗೋಬೇಕಾಗುತ್ತೆ. ಇದ್ರ ಜೊತೆಗೆ ಈ ಅಕಾಡೆಮಿಲಿ ಸ್ಕ್ರೀನ್ ಮೇಲೆ ತೋರಿಸ್ತಿರೋ 14 ಕ್ಲಬ್ ಮತ್ತು ಸೊಸೈಟಿಗಳಿದೆ. ಆಫೀಸರ್ ಟ್ರೈನಿಗಳು ಈ ಕ್ಲಬ್ಗಳ ಆಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳೋದು ಅವ್ರ ಕರ್ತವ್ಯ ಆಗುತ್ತೆ. ಫೌಂಡೇಶನ್ ಕೋರ್ಸ್ದು ಫೈನಲ್ ಎಕ್ಸಾಮ್ ಟೋಟಲ್ ಮಾರ್ಕ್ಸ್ ಬ್ರೇಕಪ್ ಈ ರೀತಿ ಇರುತ್ತೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 90 ಮಾರ್ಕ್ಸ್, ಲಾ 90 ಮಾರ್ಕ್ಸ್, ಎಕನಾಮಿಕ್ಸ್ 90 ಮಾರ್ಕ್ಸ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಬಿಹೇವಿಯರಲ್ ಸೈನ್ಸ್ 60 ಮಾರ್ಕ್ಸ್, ಪೊಲಿಟಿಕಲ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ 60 ಮಾರ್ಕ್ಸ್, ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ 60 ಮಾರ್ಕ್ಸ್ ಇರುತ್ತೆ. ಇದ್ರ ಜೊತೆ 2 ಕ್ವಾಲಿಫೈಯಿಂಗ್ ಪೇಪರ್ ICT ಮತ್ತು ಲ್ಯಾಂಗ್ವೇಜ್ ಪೇಪರು ತಲಾ 50 ಮಾರ್ಕ್ಸ್ಗೆ ಇರುತ್ತೆ. ಇದ್ರ ಜೊತೆಗೆ ಟ್ರೈನಿಂಗ್ ಟೈಮಲ್ಲಿ ಆಫೀಸರ್ ಟ್ರೈನಿಗಳು ಹೇಗಿರ್ತಾರೆ ಅಂತ ಜಡ್ಜ್ ಮಾಡೋಕ್ಕೆ ಡೈರೆಕ್ಟರ್ಸ್ ಅಸೆಸ್ಮೆಂಟ್ ಅಂತ ಇರುತ್ತೆ. ಇದು 150 ಮಾರ್ಕ್ಸಿಗೆ ಇರುತ್ತೆ. ಇದಾದ್ಮೇಲೆ ಆಗಲೇ ಹೇಳಿದ ಎಕ್ಸ್ಟರ್ನಲ್ ಅಸೆಸ್ಮೆಂಟ್ ಆಕ್ಟಿವಿಟೀಸ್ಗೆ 300 ಮಾರ್ಕ್ಸ್ ಇರುತ್ತೆ. ಇದೆಲ್ಲ ಸೇರಿಸಿ ಫೌಂಡೇಶನ್ ಕೋರ್ಸು 900 ಮಾರ್ಕ್ಸ್ಗಿರುತ್ತೆ. ಫೌಂಡೇಶನ್ ಕೋರ್ಸ್ ಪಾಸ್ ಆದಮೇಲೆ IAS ಆಫೀಸರ್ ಟ್ರೈನಿಗಳಿಗೆ ಫೇಸ್ 1 ಟ್ರೈನಿಂಗ್ ಇರುತ್ತೆ. ಫೇಸ್ 1 ಟ್ರೈನಿಂಗಲ್ಲಿ IAS ಆಫೀಸರ್ ಟ್ರೈನಿಗಳನ್ನ ಚಿಕ್ಕ ಚಿಕ್ಕ ಗುಂಪು ಮಾಡಿ ಭಾರತ್ ದರ್ಶನ್ ಅಂತ ಇಡೀ ಇಂಡಿಯಾ ಟೂರ್ ಮಾಡಿಸ್ತಾರೆ. ಇದನ್ನ ವಿಂಟರ್ ಟೂರ್ ಅಂತಲೂ ಕರೀತಾರೆ. ಈ ಟೂರಲ್ಲಿ IAS ಆಫೀಸರ್ ಟ್ರೈನಿಗಳಿಗೆ ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, NGOಗಳು ಮತ್ತು ಟ್ರೈಬಲ್ ಏರಿಯಾಗಳಿಗೆ ಎಕ್ಸ್ಪೋಜರ್ ಕೊಡಿಸ್ತಾರೆ. ಇದ್ರ ಜೊತೆಗೆ 5 ದಿನದ ಆರ್ಮಿ ಟ್ರೈನಿಂಗ್ ಕೂಡ ಇರುತ್ತೆ. ಭಾರತ್ ದರ್ಶನ್ ಮುಗಿದ್ಮೇಲೆ ತಿರ್ಗಾ ಅಕಾಡೆಮಿಗೆ ಬಂದು ಫೌಂಡೇಶನ್ ಕೋರ್ಸಲ್ಲಿರೋ ಸಬ್ಜೆಕ್ಟ್ಸ್ನ ಇನ್ನೂ ಅಡ್ವಾನ್ಸ್ಡಾಗಿ ಹೇಳ್ಕೊಡ್ತಾರೆ. ಆದರೆ ಫೇಸ್ 1ಅಲ್ಲಿ ಫೌಂಡೇಶನ್ ಕೋರ್ಸಲ್ಲಿರೋ ಥರ ಲ್ಯಾಂಗ್ವೇಜ್ ಪೇಪರ್, ICT ಮತ್ತು ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಸಬ್ಜೆಕ್ಟ್ಸ್ಗಳಿರಲ್ಲ. ಫೇಸ್ 1ಅಲ್ಲೂ ಎಕ್ಸ್ಟರ್ನಲ್ ಆಕ್ಟಿವಿಟೀಸ್ ಅಂತ ವೀಕೆಂಡ್ ಟ್ರೆಕ್ಗಳು, ಲಿಟರರಿ ಫೆಸ್ಟ್ಗಳು, ಥಿಯೇಟರ್ ವರ್ಕ್ಶಾಪು, ಝೋನಲ್ ಡೇಸು ಮತ್ತು ಇಂಟರ್ ಸರ್ವಿಸಸ್ ಸ್ಪೋರ್ಟ್ಸ್ ಮೀಟ್ ಇರುತ್ತೆ. ಸ್ಕ್ರೀನ್ ಮೇಲೆ ಫೇಸ್ 1 ಎಕ್ಸಾಮ್ದು ಟೋಟಲ್ ಮಾರ್ಕ್ಸ್ ಬ್ರೇಕಪ್ ಹಾಕಿದ್ದೀನಿ ನೋಡಿ. ಒಟ್ಟು ಫೇಸ್ 1 ಎಕ್ಸಾಮು 500 ಮಾರ್ಕ್ಸಿಗಿರುತ್ತೆ. ಫೇಸ್ 1 ಎಕ್ಸಾಮ್ ಕ್ವಾಲಿಫೈ ಆದಮೇಲೆ ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಇರುತ್ತೆ.
ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಅಲ್ಲಿ IAS ಆಫೀಸರ್ ಟ್ರೈನಿಗಳಿಗೆ ಅಲಾಟ್ ಆಗಿರೋ ಸ್ಟೇಟ್ ಅಲ್ಲಿರೋ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ 2 ತಿಂಗಳು ಟ್ರೈನಿಂಗ್ ಇರುತ್ತೆ. ಈ ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ಕಲೆಕ್ಟರೇಟ್ ಆಫೀಸ್, ಜಿಲ್ಲಾ ಪರಿಷದ್, ಮುನಿಸಿಪಲ್ ಕಾರ್ಪೊರೇಷನ್, ತಹಸೀಲ್ದಾರ್ ಆಫೀಸ್ಗಳಲ್ಲಿ ಆಫೀಸರ್ ಟ್ರೈನಿಗಳನ್ನ ಕೆಲಸ ಮಾಡಕ್ ಬಿಡ್ತಾರೆ. ಇದಾದ್ಮೇಲೆ ಆಫೀಸರ್ ಟ್ರೈನಿಗಳಿಗೆ ಅಸಿಸ್ಟೆಂಟ್ ಕಲೆಕ್ಟರ್ ಆಗಿ ಇಂಡಿಪೆಂಡೆಂಟ್ ಚಾರ್ಜ್ ಕೊಡ್ತಾರೆ. ಇಷ್ಟು ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಅಲ್ಲಿ ಇರುತ್ತೆ. ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಮುಗಿದ್ಮೇಲೆ ತಿರ್ಗಾ ಆಫೀಸರ್ ಟ್ರೈನಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿಗೆ ಬರ್ತಾರೆ. ಇಲ್ಲಿ ಫೇಸ್ 2 ಟ್ರೈನಿಂಗ್ಗೆ ಜಾಯ್ನ್ ಆಗ್ತಾರೆ. ಫೇಸ್ 2 ಟ್ರೈನಿಂಗು 6 ವಾರ ಇರುತ್ತೆ. ಈ ಟ್ರೈನಿಂಗಲ್ಲಿ ಯಾವುದೇ ಎಕ್ಸಾಮ್ ಇರಲ್ಲ. ಬದಲಾಗಿ ಆಫೀಸರ್ ಟ್ರೈನಿಗಳು ತಮ್ಮ 1 ವರ್ಷದ ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ನ ಅವ್ರ ಕೊಲೀಗ್ಸ್ ಜೊತೆ ಶೇರ್ ಮಾಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಈ ಫೇಸಲ್ಲಿ ಟ್ರೆಕ್ಕಿಂಗು, ರಾಕ್ ಕ್ಲೈಂಬಿಂಗು, ಪ್ಯಾರಾಸೈಲಿಂಗು, ರಿವರ್ ರಾಫ್ಟಿಂಗು ಈ ಥರ ಅಡ್ವೆಂಚರ್ ಸ್ಪೋರ್ಟ್ ಆಕ್ಟಿವಿಟೀಸ್ ನಡೆಸ್ತಾರೆ. ಫೇಸ್ 2 ಟ್ರೈನಿಂಗಲ್ಲಿ 1 ವೀಕ್ ಫಾರಿನ್ ಸ್ಟಡಿ ಟೂರ್ ಇರುತ್ತೆ. ಇದೆಲ್ಲ ಮುಗಿದ್ಮೇಲೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಿಂದ ಎಲ್ಲ IAS ಆಫೀಸರ್ ಟ್ರೈನಿಗಳಿಗೆ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಾಸ್ಟರ್ಸ್ ಡಿಗ್ರಿ ಕೊಡ್ತಾರೆ. ಇದಾದ್ಮೇಲೆ ಟ್ರೈನಿಂಗ್ ನ ಕೊನೆ ಸ್ಟೇಜ್ ಅಲ್ಲಿ ಅಸಿಸ್ಟೆಂಟ್ ಸೆಕ್ರೆಟರಿಶಿಪ್ ಟ್ರೈನಿಂಗ್ ಕೊಡ್ತಾರೆ. ಈ ಟ್ರೈನಿಂಗ್ ಅಲ್ಲಿ ಟ್ರೈನಿಗಳು ದೆಹಲಿಗೆ ಹೋಗಿ ಸೆಂಟ್ರಲ್ ಗವರ್ಮೆಂಟ್ ನ ವಿವಿಧ ಸಚಿವಾಲಯಗಳಲ್ಲಿ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿ 3 ತಿಂಗಳು ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿಗೆ IAS ಆಫೀಸರ್ಗಳ ಟ್ರೈನಿಂಗ್ ಮುಗಿಯುತ್ತೆ. ಅವ್ರವ್ರ ಅಲಾಟೆಡ್ ಸ್ಟೇಟ್ ಕೆಡರ್ಗೆ ಪ್ಲೇಸ್ಮೆಂಟ್ ಮಾಡ್ತಾರೆ. ಇದಿಷ್ಟು IAS ಆಫೀಸರ್ ಟ್ರೈನಿಂಗ್ ಭಾಗವಾಗಿರುತ್ತೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.